പരിപാടിയിലേക്ക് മുഴുവൻ കർഷക കത്തുകളെയും സ്നേഹത്തോടെ ഈ പരിപാടിയിലേക്ക് രജിസ്റ്റർ ചെയ്തുകൊണ്ട് ഈ വേദിക്ക് മുന്നിൽ സന്നിഹിതരായി ഇരിക്കണമെന്ന് അറിയിക്കുകയാണ്. ಭಗವಂತನಿಗೆ ಪ್ರಾರ್ಥಿಸಿಕೊಳ್ಳುವುದು ಭಾರತೀಯ ಸಂಸ್ಕೃತಿಯಾಗಿದೆ. ಪ್ರಾರ್ಥನೆ ಮಾಡುವುದರಿಂದ ಯಾವುದೇ ಕಾರ್ಯಕ್ರಮವು ಅಡೆತಡೆಗಳಿಲ್ಲದೆ ನೆರವೇರುವಂತೆ ಭಗವಂತನು ಅನುಗ್ರಹಿಸುವುದು ಮಾತ್ರವಲ್ಲದೆ ಪ್ರತಿಯೊಬ್ಬರಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿ ಕಾರ್ಯಕ್ರಮವು ಇನ್ನಷ್ಟು ಯಶಸ್ವಿಯಾಗಿ ಮುಂದುವರಲು ಸಹಾಯವಾಗುತ್ತದೆ. ಇದೀಗ ಶ್ರೀ ಚಂದ್ರಶೇಖರವರು ವಿಘ್ನ ವಿನಾಶಕ ವಿಘ್ನೇಶ್ವರನನ್ನು ಸೂಚಿಸಲಿದ್ದಾರೆ. ಇವತ್ತು ಸಂಪೂರ್ಣ ಆಡಳಿತ ಮಂಡಳಿ ಅಧ್ಯಕ್ಷರ ಸಹಿತ ಸಂಪೂರ್ಣ ಆಡಳಿತ ಮಂಡಳಿ ಮತ್ತು ತಮ್ಮೆಲ್ಲರ ಕಷ್ಟ ಸುಖಗಳನ್ನು ಹೇಳಲಿಕ್ಕೆ ತಯಾರಾಗಿ ನಿಂತಿದ್ದಾರೆ. ಇಂತಹ ಈ ಸಂದರ್ಭದಲ್ಲಿ ಈ ಪ್ರಬಲ ಹಿರಿಯ ಕ್ಷೇತ್ರದಲ್ಲಿ ಆಯೋಜಿಸಿರುವಂತಹ ಈ ಬೆಳೆಗಾರ ಸಭೆಯಲ್ಲಿ ಆರಂಭದಲ್ಲಿ ಕಾಣುವಂತಹ ಈ ಒಂದು ಉತ್ತಮ ಸಂಖ್ಯೆ ಇದೆಲ್ಲದಕ್ಕೂ ಖಂಡಿತವಾಗಿಯೂ ಕಾರಣ ನಮ್ಮ ಕ್ಯಾಂಪಸ್ ಸಂಸ್ಥೆಯ ಕಳೆದ 53 ವರ್ಷಗಳ ಈ ಎಲ್ಲ ಕಾರ್ಯಕ್ರಮಗಳು. ಹಾಗಾಗಿ ಆ ಬಗ್ಗೆ ನಾನು ಪ್ರೋತ್ಸಾಹಿಸುವುದಿಲ್ಲ. ಇವತ್ತಿನ ಈ ಅಡಿಗೆ ಬೆಳೆಗಾರ ಕ್ಯಾಂಪಸ್ ಬೆಳಗುವ ದೀಪವು ಕತ್ತಲೆಯನ್ನು ಓಡಿಸುವಂತೆ ನಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನು ನಾಶಗೊಳಿಸಿ ಯಶಸ್ಸಿನ ಗುರಿಗಳಿಗೆ ತಲುಪುವ ಪದವನ್ನು ಗೋಚರಿಸಲಿದೆ. 1973ರಲ್ಲಿ ಶ್ರೀ ವಾರಣಾಸಿ ಸುಬ್ರಹ್ಮಣ್ಯ ಭಟ್ಟರು ಬೆಳಗಿದಂತಹ ದೀಪ ಇಂದು ಜ್ಯೋತಿಯಾಗಿ ನಮ್ಮೆಲ್ಲರ ಜೀವನಕ್ಕೆ ಆಶಾಕಿರಣವಾಗಿದೆ. ಈ ಬೆಳಕು ಇನ್ನಷ್ಟು ಜನರ ಜೀವನಕ್ಕೆ ದಾರಿದೀಪವಾಗಲಿ. ಬೆಳಗುತ್ತಿರುವ ದೀಪದಂತೆ ಕ್ಯಾಂಪಸ್ ಸಂಸ್ಥೆಯು ವಿಶ್ವದೆಲ್ಲೆಡೆ ಪ್ರಜ್ವಲಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ. ಕ್ಯಾಂಪೋದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಸುಖಚಂದ್ರ ಅವರೇ, ಉಪಾಧ್ಯಕ್ಷರಾದ ಧರ್ಮರಾಜ ಭಟ್ಟಾಜಿ ಅವರೇ, ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಶಂಕರ ಸಾರಪ್ಪ ಅವರೇ, ಕ್ಯಾಂಪೋದ ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿಯ ನಿರ್ದೇಶಕರೇ, ಅಧಿಕಾರಿ ಮಿತ್ರರೇ ಮತ್ತು ಮಾಧ್ಯಮ ಮಿತ್ರರೇ, ಕ್ಯಾಂಪು ಇನ್ನೇನು 1 ತಿಂಗಳು ಬಂದರೆ 54ನೇ ವರ್ಷಕ್ಕೆ ಆಗುತ್ತದೆ. 2 ತಿಂಗಳ ಹಿಂದೆ ನಾವು ಸೆಂಟ್ರಲ್ ರಿಜಿಸ್ಟ್ರಾರ್ ಅವರೊಂದಿಗೆ ಮಾತನಾಡುವಾಗ ನಾನು ಅಧ್ಯಕ್ಷರಾಗಿದ್ದೆ ಡೆಲ್ಲಿಯಲ್ಲಿ. ಮಾತನಾಡುವಾಗ 54 ವರ್ಷಗಳಿಂದ ನಡೀತಾ ಇದೆ ಕಾರ್ಯಕ್ರಮವನ್ನು ನೆರವೇರಿಸಿಲ್ಲ. ಪ್ರಾಯಶಃ ಈ ವರ್ಷದ ಅಂತ್ಯದವರೆಗೂ ಕೂಡ ಅವರ ಜನ್ಮ ಶತಾಬ್ದಿಯ ಅಂತ್ಯದವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಕ್ಯಾಂಪು ಹಮ್ಮಿಕೊಳ್ಳುತ್ತಿದೆ. ಮುಖ್ಯವಾಗಿ ಈ ಕ್ಯಾಂಪು ಕೇವಲ ಸುಮಾರು 3,500 ಸದಸ್ಯರಿಂದ ಇರುವಂತಹ ಸಂಘ ಇವತ್ತು 1,53,200 ಸದಸ್ಯರನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷಪಡ್ತಾರೆ. ಅದರೊಂದಿಗೆ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಸುಮಾರು 4,300 ಸದಸ್ಯರು ಹೆಚ್ಚುವರಿಯಾಗಿ ಸೇರಿಕೊಂಡಿದ್ದಾರೆ.
ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ. ಒಂದು ಮನೆಯಲ್ಲಿ ಅವರ ಆ ವಿರೋಧಿಯಾಗಿ ಸಿಕ್ಕಿದ್ದಾರೆ. ಆ ಮನೆ ಸರಿಯಾಗಿ ಅದರ ಕವಲನ್ನು ಈ ಮನೆ ಕಟ್ಟಿದ್ರು. ಆ ಮನೆ ಕಟ್ಟಿದಾಗ ಅಲ್ಲಿಯ ಹುಡುಗಿ ಇವಳನ್ನು ವಹಿಸಿದ್ರು. ಹಾಗೆ ಅವರು ಮೂಡಂಬೈಯಿಂದ ಒಂದು 12 ಕಿಲೋಮೀಟರ್ ದೂರ ಇರುವಂತಹ ಮೂಡಂಬೈನಲ್ಲಿ ಕಲ್ಲಮನೆ, ಯಾಕೆ ಕಲ್ಲಮನೆ ಅಂತ ಹೇಳ್ತಾರೆ? ಕಲ್ಲಿನಿಂದ ಕಟ್ಟಿದ ಮನೆ. ಅವರು 27ನೇ ಇಸವಿಯಲ್ಲಿ ಕಲ್ಲಿನಿಂದ ಕಟ್ಟಿದ ಮನೆಯಲ್ಲ, ಮನೆಯಿಂದ ಕಟ್ತಾ ಇದ್ದಾರೆ. ಮುರಕಲ್ಲಿನಿಂದ ಕಟ್ಟಿದ ಕಲ್ಲ ಮನೆ ಮಾತಾಡ್ತಾರೆ. ಆ ಕಲ್ಲ ಮನೆಯಲ್ಲಿ ಜನಿಸಿದ್ರು. ಸುರುವಿನ ಮಗು ಹೆಣ್ಣಾಗಿತ್ತು, 2ನೇ ಮಗು ಆನಂದವಾಗಿತ್ತು. ಬಹಳ ಸಂತೋಷಪಟ್ಟರಲ್ಲಿ ಅವರೆಲ್ಲ. ಈಗ ಹೇಳಿದಂತಹ ತಾರೀಕು ಜೂನ್ 7, 22ನೇ ಇಸವಿಯಲ್ಲಿ. ಎರಡನೇ ಇವರು ಸ್ವಲ್ಪ ಹಠವಾಗ್ತದೆ. ನಂತರ ಇಬ್ಬರು ಮಕ್ಕಳು ಜನಿಸಿದರು, ಗಂಡು ಮಕ್ಕಳು ಜನಿಸಿದರು. 3 ಜನ ಗಂಡು ಮಕ್ಕಳು ಮತ್ತು ಒಬ್ಬರು ಹೆಣ್ಣು ಮಕ್ಕಳು, ಇವರಿಗೆ ಸಹೋದರ ಸಹೋದರಿಯರು. ಬೆಳಗ್ಗೆ ಸ್ವಲ್ಪ ಹಠವಾಗಿದ್ದು ಮೂಲಗಳ ಶಾಲೆಯಲ್ಲಿ ವಿದ್ಯಾಭ್ಯಾಸ ಆಯಿತು. ವಿದ್ಯಾಭ್ಯಾಸದ ನಂತರ ಅವರಿಗೆ 7ನೇ ತರಗತಿಯವರೆಗೆ 5ನೇ ತರಗತಿಯಲ್ಲಿರುವಾಗ ಅವರ ಪ್ರತಿಭೆಗಳಿಗೆ 7ನೇ ತರಗತಿಗೆ ಪ್ರಮೋಷನ್ ಕೊಟ್ಟಿದ್ದರು. ನಂತರ 8, 9, 10ನೇ ತರಗತಿಯವರೆಗೆ ಅವರು ಇಲ್ಲಿ ನೀಲೇಶ್ವರಕ್ಕೆ ಹೋಗಬೇಕಾಗಿ ಬಂದರು. ನೀವು ಅಡಿಕೆ ಸಮೇತ ಯೂಸ್ ಮಾಡ್ತಾರೆ, ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಕ್ರೋಸಲ್ ಅಂತ ಹೇಳಿ ಅದನ್ನ ಯೂಸ್ ಮಾಡಿ ಸ್ಪ್ರೇ ಮಾಡಿ ಸರ್. ನಾನು ಹೇಳ್ತೀನಿ ಸರ್. ಅಲ್ಲ, ಎಲ್ಲಿ ಸಾಧ್ಯ ಇಲ್ಲ. ಯಾಕಂತಂದ್ರೆ ಸಿಂಹವಾಹಿನ ಮಾಡ್ತಾರೆ. ಸಿಂಹವಾಹಿನಿ ಸಂಖ್ಯೆ 7 ಗಿಡ ಸಿಂಹವಾಹಿನಿ ಮಾಡ್ತಾರೆ. ಅವರಿಗೆ ಡಬಲ್ 15 ಗಿಡ 35 ಕೊಟ್ಟಾಗ ಅವರೇ ಮಾಡ್ತಿದ್ದು ಕಮ್ಮಿ ಮಾಡಿ ಅದು ಆಲ್ಟರ್ನೇಟಿವ್ ಯೂಸಿಂಗ್ ಕಮ್ಮಿ ಅವಶ್ಯಕತೆ ಇದೆ. ಈ ಒಂದೊಂದಾಗಿ ಇವತ್ತು ವಿದೇಶದ ಬೇರೆ ಬೇರೆ ಜಾಗಗಳಲ್ಲಿ ಮತ್ತು ಲಿರಿಕ್ಸ್ ಅವರಿಗೆ ಅಲ್ಲಿ 300 ರೈನಲ್ಲಿ ಸಿಗ್ತಿದ್ದಾರೆ. ಇಲ್ಲಿ 30 ವರ್ಷ ವಾರ್ಷಿಕ ವೇಳೆಯಲ್ಲಿ ಪ್ರೊಟೆಕ್ಷನ್ ಈ ಅಧ್ಯಯನದಲ್ಲಿ ಓರ ವರ್ಷಗಳ ಕಣ್ಣೀರು ಚಿಂತನೆಗಳು ಪ್ರಾರಂಭವಾಗಿ 2 ರಾತ್ರಿಗಳ ಪ್ರಮುಖರು ಸೇರಿದೆ. ವಾರಣಾಸಿ ಸುಬ್ರಾಯಟ್ಟ ನೇತೃತ್ವದಲ್ಲಿ, ಸಹಾಯಕ ಶ್ರೀಮಠ ನೇತೃತ್ವದಲ್ಲಿ, ತಿಮ್ಮಪ್ಪಯ್ಯ ನೇತೃತ್ವದಲ್ಲಿ, BR ಕಾಮರ ನೇತೃತ್ವದಲ್ಲಿ, ಹರನಾಥರಾಯ ಸಾಗರ, ಬೆಟ್ಟ ಈಶ್ವರಭಟ್ರು, ವಿಶ್ವಾಮಿತ್ರ ಶಿರಸಿ ಮತ್ತು 2 ರಾಜ್ಯ ಸರ್ಕಾರಗಳ ಸಹಕಾರದಿಂದ ಈ ಕ್ಯಾಂಪು ಕಷ್ಟದ ಸಂದರ್ಭದಲ್ಲಿ ಹುಟ್ಟಿದೆ. ನಮಗೆಲ್ಲ ಗೊತ್ತಿರಬೇಕು, ಕಷ್ಟ ಮುಂದಿನ ಸವಾಲುಗಳಿಗೆ ಅವಕಾಶ ಆಗ್ತದೆ. ಕೃಷ್ಣ ಹುಟ್ಟಿದ್ದು ಜೈಲಲ್ಲಿ ಅಂತ ಹೇಳ್ತಾರೆ. ಇದನ್ನು ಕೃಷ್ಣ ಧರ್ಮ ಸಂಸ್ಥಾಪನೆಗಾಗಿ ಬದಲಾಗ್ತದೆ. ಕಷ್ಟ ಅದು ಕೂಡ ಪ್ರಕೃತಿಯ ನಿಯಮ, ಭಗವಂತ ಕೊಡ್ತಕ್ಕಂಥದ್ದು. ಅದನ್ನ ಮೇಲೆ ಬರಲಿಕ್ಕೆ ನಮಗೆ ಶಕ್ತಿ ಸಾಮರ್ಥ್ಯ ದೇವರು ಕೊಡ್ತಾನೆ ಅಂತ ಹೇಳೋದಕ್ಕೆ ಕ್ಯಾಂಪು ಎಂದು ಉದಾಹರಣೆ. ಮತ್ತೆ 80